ಇಂದು ಎಐ ಬಗ್ಗೆ ಮಾತನಾಡಿದರೆ ಒಂದು ಕಂಪನಿಯ ಹೆಸರು ತಪ್ಪದೇ ಕೇಳಿಸುತ್ತದೆ, ಎನ್ವಿಡಿಯಾ. ಇಂದು ಜಗತ್ತಿನ ಅತ್ಯಂತ ವ್ಯಾಲ್ಯೂಯಬಲ್ ಕಂಪನೀಸ್ಗಳಲ್ಲಿ ಒಂದಾಗಿದೆ. ಆದರೆ 30 ವರ್ಷಗಳ ಹಿಂದೆ ಈ ಕಂಪನಿ ಆಲ್ಮೋಸ್ಟ್ ಕ್ಲೋಸ್ ಆಗುವ ಪರಿಸ್ಥಿತಿಯಲ್ಲಿತ್ತು. ಹಾಗಾದರೆ ಎನ್ವಿಡಿಯಾ ಹೇಗೆ ಎಐ ಜಗತ್ತಿನ ಕಿಂಗ್ ಆಯಿತು? ಬನ್ನಿ ಅನ್ಫೋಲ್ಡ್ ಮಾಡೋಣ. 1993 ಜೆನ್ಸನ್ ಹುಯಾಂಗ್ ತನ್ನ 2 ಫ್ರೆಂಡ್ಸ್ ಜೊತೆಗೆ ಒಂದು ಚಿಕ್ಕ ರೆಸ್ಟೋರೆಂಟ್ನಲ್ಲಿ ಎನ್ವಿಡಿಯಾ ಅನ್ನುವ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ದರು. ಅವರ ವಿಷನ್ ಕಂಪ್ಯೂಟರ್ಸ್ ಅನ್ನು ಇನ್ನಷ್ಟು ಪವರ್ಫುಲ್ ಮಾಡುವುದು. ಆದರೆ ಆರಂಭ ಸುಲಭವಾಗಿರಲಿಲ್ಲ. ಪ್ರಾಡಕ್ಟ್ಸ್ ಫೇಲ್ ಆದವು. ಮನಿ ಆಲ್ಮೋಸ್ಟ್ ಮುಗಿಯುವ ಹಂತಕ್ಕೆ ಬಂದಿತು. ಇನ್ವೆಸ್ಟರ್ಸ್ಗೂ ಕಂಪನಿ ಮೇಲೆ ಕಾನ್ಫಿಡೆನ್ಸ್ ಕಡಿಮೆಯಾಗತೊಡಗಿತು. ಎನ್ವಿಡಿಯಾ ಸರ್ವೈವಲ್ಗಾಗಿಯೇ ಹೋರಾಡುತ್ತಿತ್ತು. ಆಗ ಗೇಮಿಂಗ್ ಇಂಡಸ್ಟ್ರಿ ಗ್ರೋ ಆಗತೊಡಗಿತು. ಎನ್ವಿಡಿಯಾ ತನ್ನ ಪವರ್ಫುಲ್ GPUs ಮೂಲಕ ಮಾರ್ಕೆಟ್ನಲ್ಲಿ ಸ್ಲೋಲಿ ಡಾಮಿನೇಟ್ ಮಾಡಲು ಆರಂಭಿಸಿತು. ನಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಗತ್ತನ್ನೇ ಬದಲಿಸಲು ಶುರು ಮಾಡಿತು. AI ಮಾಡೆಲ್ಸ್ಗೆ ಬೇಕಾಗಿದ್ದ ಕಂಪ್ಯೂಟಿಂಗ್ ಪವರ್ ಈಗಾಗಲೇ ಎನ್ವಿಡಿಯಾ ಬಳಿ ಇತ್ತು. ಅದೇ ಕಂಪನಿಯ ಫ್ಯೂಚರ್ನೇ ಬದಲಿಸಿತು. ಇಂದು ಓಪನ್ AI, ಮೈಕ್ರೋಸಾಫ್ಟ್, ಗೂಗಲ್, ಅಮೆಜಾನ್ ಎಲ್ಲರೂ ಎನ್ವಿಡಿಯಾ ಚಿಪ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಎನ್ವಿಡಿಯಾ ಯಶಸ್ಸಿನ ಹಿಂದಿನ ಸೀಕ್ರೆಟ್ ಲಕ್ ಅಲ್ಲ, ಲಾಂಗ್ ಟರ್ಮ್ ವಿಷನ್, ಇನೋವೇಷನ್ ಮತ್ತು ನೆವರ್ ಗಿವಿಂಗ್ ಅಪ್. ಪ್ರತಿ ಪ್ರಶ್ನೆಯು ಒಂದು ಉತ್ತರದ ಪ್ರಯಾಣ. ಆ ಪ್ರಯಾಣವೇ ಅನ್ಫೋಲ್ಡ್.